19 ವರ್ಷ, 40ನೇ ವಯಸ್ಸಿಗೆ ತನ್ನ ತಂದೆಯನ್ನು ಕಳ್ಕೊಂಡಿದ್ದಾಳೆ ಅವಳು. ಯಾಕೆ? ಕ್ಯಾನ್ಸರ್ ಬಂದು. ನೆಕ್ಸ್ಟ್, ಹೆಂಡತಿನ ಕರ್ಕೊಂಡಿದ್ದಾರೆ ಕ್ಯಾನ್ಸರ್ಲಿಂದಾಗಿ. ನೆಕ್ಸ್ಟ್, ಗಂಡನ ಕಳ್ಕೊಂಡಿದ್ದಾರೆ ಕ್ಯಾನ್ಸರಿಂದಾಗಿ. ನೆಕ್ಸ್ಟ್ ನೋಡಿ, ಮಗುಗೆ ಕೇವಲ 6 ವರ್ಷ, 31 ವರ್ಷದ ತಾಯಿ ಕ್ಯಾನ್ಸರ್ ಬಂದು ತೀರೋಗಿದ್ದಾಳೆ. ನೀವ್ಯಾಕೆ ಸಾಯಲಿಕ್ಕಿಲ್ಲ? ಖಂಡಿತವಾಗ್ಲೂ ಸತ್ತೇ ಸಾಯ್ತೀರ. ಕ್ಯಾನ್ಸರ್ ಬಂದು ಇದು ಗ್ಯಾರಂಟಿ ಇದು. ನೆಕ್ಸ್ಟ್ ನೋಡಿ ಹೇಗಿದೆ ಮಕ್ಕಳ ಭವಿಷ್ಯ. ನೆಕ್ಸ್ಟ್, ಅವನ ಅಪ್ಪನೂ ಸತ್ತಿದ್ದಾರೆ, ತಂಗಿನೂ ಸತ್ತಿದ್ದಾಳೆ, ಇಬ್ಬರು ಸತ್ತಿದ್ದಾರೆ ಮನೆಯಲ್ಲಿ ಕ್ಯಾನ್ಸರ್ ಬಂದು. ನೆಕ್ಸ್ಟ್ ನೋಡಿ ಕೈ ಹೇಗಾಗತ್ತೆ. ನೆಕ್ಸ್ಟ್ ನೋಡಿ ಕೈ ಕಣ್ಣು ಎಲ್ಲ ಹೇಗಾಗ್ತಾವೆ ಔಷಧಿ ಹೊಡಿತಾ ಇರೋದ್ರಿಂದ. ನೆಕ್ಸ್ಟ್ ನೋಡಿ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಕೂಡ ಇದೇ ಪರಿಸ್ಥಿತಿ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಹೆಣ್ಣು ಗಂಡು ಕೊಡೋರು ಯಾರೂ ಇರಲ್ಲ. ಸಾವಯವ ರೈತರ ಆದರೆ ಮಾತ್ರ ನಿಮಗೆ ಹೆಣ್ಣು ಗಂಡು ಸಿಗುತ್ತೆ, ಬಿಟ್ಟರೆ ನೀವು ಇಲ್ಲದೆ ಹೋದರೆ ನಿಮಗೆ ಹೆಣ್ಣು ಗಂಡು ಕೂಡ ಸಿಗಲ್ಲ. ನಿಮ್ಮ ಜನ್ರೇಷನ್ ವಂಶ ನಿರ್ವಂಶ ಆಗಿ ಹೋಗಿಬಿಡುತ್ತೆ ಅಷ್ಟೇ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು. ನೆಕ್ಸ್ಟ್ ಬುದ್ಧಿಮಾಂದ್ಯ ಮಗು ನೋಡಿ, ಅಷ್ಟು ವಯಸ್ಸಿನ ನಂತರ ಬುದ್ಧಿಮಾಂದ್ಯರಾಗಿದ್ದಾರೆ ಅವರು. ನೆಕ್ಸ್ಟ್ ಬುದ್ಧಿಮಾಂದ್ಯರು 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 ರೋಗಿಗೆ ಮತ್ತೊಂದು ಹೆಸರು ರೈತ. 52 ಥರದ ಕಾಯಿಲೆಗಳಿವೆ. ನಾವು ಹೇಳ್ತಾರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತೇಳಿ. ಮೇಟಿ ವಿದ್ಯೆ ಯಾಕೆ ಮೇಲಾಗಿತ್ತು? ಯಾಕೆ ಅಂದರೆ ನೀವು ಹೊಲದಲ್ಲಿ ಕೂತು ಬಗ್ಗಿ ಕೆಲಸ ಮಾಡ್ತಿದ್ರಿ, ನಿಮ್ಮ ಸೊಂಟ ಸ್ಟ್ರಾಂಗ್ ಇರ್ತಿತ್ತು, ನೀವು 10 ಅಲ್ಲ 15 ಮಕ್ಕಳನ್ನು ಹಡಿಯುವಂಥ ಸಾಮರ್ಥ್ಯ ನಿಮಗಿತ್ತು. ಆದರೆ ಇವತ್ತೆಲ್ಲ ಔಷಧಿ ಹೊಡೆದು ಆರಾಮಾಗಿ ಮನೆಗೆ ಹೋಗಿ ಮಲಗ್ತೀರಾ, ಇಲ್ಲ ಚಕ್ಕ ಆಡ್ತೀರಾ, ಎಲ್ಲ ಹೋಗೈತೀಗ, ಎಲ್ಲ ಸಾಮರ್ಥ್ಯ ಹೊರಟೋಗಿದೆ. ಇವತ್ತು ರೈತನಿಗೆ ಹೆಣ್ಣು ಕೊಡದೇ ಇರೋದು ಸರಿ ಇದೆ ನನ್ನ ಪ್ರಕಾರ. ಯಾಕೆ ಅಂದರೆ ಅವನಿಗೆ ಬರೀ ಅವನು ಬಡವ ಅಷ್ಟೇ ಅಲ್ಲ, ಅವನಿಗೆ ಆರೋಗ್ಯ ಕೂಡ ಇಲ್ಲ. ಅವನು ತನ್ನ ಮಕ್ಕಳನ್ನು ಹೆರುವ ಸಾಮರ್ಥ್ಯವನ್ನು ಕೂಡ ಕಳ್ಕೊಂಡಿದ್ದಾನೆ ಇವತ್ತು. ಹಾಗಿದ್ಮೇಲೆ ಅವನಿಗೆ ಹೆಣ್ಣು ಯಾಕೆ ಕೊಡಬೇಕು? ಅದಕ್ಕೆ ನೀವು ಸಾವಯವ ರೈತರಾಗೋ ಅವಶ್ಯಕತೆ ಅತ್ಯಂತ ಹೆಚ್ಚಿದೆ ಇವತ್ತು. ನೆಕ್ಸ್ಟ್, ನೀರು ಕುಡಿದು ಕಣ್ಣು ಕಳೆದುಕೊಂಡ್ರು. ನೋಡಿ ಅಲ್ಲಿ ನೀರು ಎಷ್ಟು ವಿಷ ಆಗಿದೆ ಅಂತ. ನೆಕ್ಸ್ಟ್ ನೋಡಿ ಕಣ್ಣು ಕಳ್ಕೊಂಡವ್ರ ಚಿತ್ರ ಸಹಿತ ತೋರಿಸ್ತಾ ಇದ್ದೀನಿ ನಾನು. 9 ವರ್ಷದ ತನಕ ಕಣ್ಣು ಕಾಣ್ತಾವು, 10ನೇ ವಯಸ್ಸೊಳಗಡೆ ಕಣ್ಣು ಹೊರಟೋಗ್ಬಿಡುತ್ತೆ ಅಲ್ಲಿ. ನೆಕ್ಸ್ಟ್ ಅವ್ರ ಮಕ್ಕಳು ಕೇಳ್ತಾರೆ, ಅಲ್ಲಿ ಚಿಕ್ಕ ಮಕ್ಕಳು ಅವ್ರು ಕೇಳ್ತಾರೆ, ಏನಂತ ಕೇಳ್ತಾರೆ ತಂದೆ ತಾಯಿಗೆ, ಅಪ್ಪ ಭಾರತದ ಇತರ ಭಾಗದಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಟ್ಟುತ್ತಾರಾ? ನೋಡಿ ಅವ್ರ ಮಾತಿಗೆ ನಾವು ಏನು ಉತ್ತರ ಕೊಡಬೇಕು? ಭಾರತದ ಇತರ ಭಾಗಗಳಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಟ್ಟುತ್ತಾರಾ? ಇಲ್ಲ, ಸರಿಯಾಗಿ ಹುಟ್ಟುತ್ತಾರೆ. ಹಾಗಿದ್ರೆ ದೇವರು ನಮ್ಮ ಮೇಲೆ ಯಾಕೆ ಇಷ್ಟು ಕೋಪಿಸಿಕೊಂಡಿದ್ದಾನೆ? ಯಾಕೆ ಕೋಪ ದೇವರಿಗೆ ನಮ್ಮ ಮೇಲೆ ಅಷ್ಟೇ? ದೇವರಲ್ಲ ಇದು, ನೀವು ಮಾಡಿದ್ದು, ರೈತರು ಮಾಡಿದ್ದು, ತಂದೆ ತಾಯಿ ಮಾಡಿದ್ದಿದ್ದು. ಅದಕ್ಕೆ ನಾವು ಬದಲಾಗದೆ ಹೋದರೆ ಯಾವ ದೇವರು ನಮ್ಮನ್ನು ಉಳಿಸಲ್ಲ. ನೆಕ್ಸ್ಟ್ ಸುತಾರಿ ಅವರು ಹಾಲಿನ ವಿಚಾರವಾಗಿ ಹೇಳ್ತಾರೆ. ನಾಟಿ ಹಸುವನ್ನು ಸಾಕಿ ಅಂತ ಹೇಳ, ಪ್ರತಿಯೊಬ್ಬ ರೈತ ನಾಟಿ ಹಸುವನ್ನು ಸಾಕಲೇಬೇಕು. ಯಾಕೆ ಅಂದರೆ ನೀವು ಉಳಿಬೇಕು ಅಂದರೆ ನಾಟಿ ಹಸುವೇ ಸಾಕಬೇಕು. ನೀವು ಜರ್ಸಿ ಹಸು ಸಾಕಿದರೆ ಏನಾಗುತ್ತೆ ಅಂದರೆ, ಜರ್ಸಿ ಹಸು 30 ಲೀಟ್ರ್ ಹಾಲು ಕೊಡುತ್ತೆ. ಹಾಲು ಕೊಡಲಿಕ್ಕೆ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ತಾರೆ, ಪ್ರತಿ ತಿಂಗಳು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ. ಈ ಯುರೋಪ್ ಖಂಡದಲ್ಲಿ ಸುಮಾರು 50 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ, 50 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಒಂದೇ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಒಂದೇ ಒಂದು ಟ್ಯಾಬ್ಲೆಟ್ಟು. ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಅಬಾರ್ಷನ್ ಆಗಲ್ಲ ಅಂತ ಹೇಳ್ತಾರೆ. ಆ ಟ್ಯಾಬ್ಲೆಟ್ಟು 50 ಎಲ್ಲ ಗರ್ಭಿಣಿಯರಿಗೂ ಕೊಟ್ಟುಬಿಡ್ತಾರೆ. ಡಾಕ್ಟ್ರ್ ಅವ್ರಿಗೆ ಕಮಿಷನ್ ಬರ್ತಿರುತ್ತೆ, ಅದಕ್ಕೆ ಕೊಟ್ಟುಬಿಡ್ತಾರೆ. ಈ 50 ಲಕ್ಷ ಗರ್ಭಿಣಿ ಮಹಿಳೆಯರು ಮಕ್ಕಳನ್ನು ಹೆರ್ತಾರೆ. ಡಾಕ್ಟ್ರದ್ದು ಫೋಟೋ ಹಾಕಿ ಒಳ್ಳೆ ಕೆಲಸ ಮಾಡಿದ ಅಂತೇಳಿ ಹೊಗಳ್ತಾರೆ ಡಾಕ್ಟ್ರನ್ನ. ಆದರೆ ಎಷ್ಟು ವರ್ಷ ಈ ಮಕ್ಕಳೆಲ್ಲ ದೊಡ್ಡವರಾಗ್ತಾರೆ, ಗಂಡು ಹೆಣ್ಣು ಎರಡೂ ದೊಡ್ಡವರಾಗ್ತಾರೆ. ಆವಾಗ ಆ ಮಕ್ಕಳಿಗೆ ಒಬ್ಬರಿಗೂ ಮಕ್ಕಳಾಗಲ್ಲ. 50 ಲಕ್ಷ ಮಹಿಳೆಯರಿಗೆ ಹುಟ್ಟಿದ ಮಕ್ಕಳಿಗೆ ಆ ಔಷಧಿನ ನಿಮ್ಮ ಹಸುವಿಗೆ ಕೊಡ್ತಾರೆ.
ಇದೇ ಔಷಧಿನ ನಿಮ್ಮ ಹಸುವಿಗೆ ಕೊಡ್ತಾರೆ, ಅದು 30 ಲೀಟ್ರ್ ಹಾಲು ಕೊಡುತ್ತೆ. ನೀವು ಕುಡಿತೀರಾ, ಮಕ್ಕಳಿಗೆ ಕುಡಿಸ್ತೀರಾ, ಇನ್ನೂ ಕುಡಿ ಕುಡಿ ಅಂತೇಳಿ. ನೀವು ಕುಡಿಸುವ ಹಾಲು ಅವರ ಸಂತಾನ ಶಕ್ತಿಯನ್ನು ಹೀರಿಬಿಡುತ್ತೆ. ನಿಮ್ಮ ಮನೆಯಲ್ಲಿ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳನ್ನ ಖಂಡಿತವಾಗ್ಲೂ ಹುಟ್ಟಿಸಲ್ಲ. ನಿಮಗೆ ಹಾಲು ನಾಟಿ ಹಸುವಿನ ಹಾಲು ಸಿಕ್ಕರೆ ಕುಡಿಸಿ, ಎಮ್ಮೆ ಹಾಲು ಕುಡಿಸಿ, ಕುರಿ ಹಾಲು ಕುಡಿಸಿ. ಆದರೆ ಜರ್ಸಿ ದನದ ಹಾಲನ್ನು ದಯವಿಟ್ಟು ಕುಡಿಸ್ಬೇಡಿ. ನಿಮ್ಮ ವಂಶ ನಿರ್ವಂಶ ಆಗಬೇಕು ಅಂದರೆ ಕುಡಿಸ್ಕೊಳ್ಳಿ. ನನ್ನ ಈ ವಿಚಾರಗಳು ನಾನು ಪುಸ್ತಕ ಬರೆದಿದ್ದೀನಿ, ಯುವ ಪೀಳಿಗೆಯಲ್ಲಿ ಸಂತಾನಹೀನತೆ ಅಂತೇಳಿ. ಇನ್ನೊಂದು ಪುಸ್ತಕ ಇದೆ, ಆರೋಗ್ಯ ಕೈಪಿಡಿ ಅಂತ, ಜಪಾನ್ ಪುಸ್ತಕ. ಜಪಾನಿದವರು 100 ವರ್ಷ ಬದುಕ್ತಾರೆ. ಅದು ಯಾಕೆ ಬದುಕ್ತಾರೆ ಅನ್ನೋದು ಆ ಪುಸ್ತಕದಲ್ಲಿದೆ. ಅದು ಇಡೀ ಜಗತ್ತಿನ ಜನ 100 ವರ್ಷ ಬದುಕಬೇಕು ಅಂತೇಳಿ ಅವರು ನನ್ನನ್ನು ಹುಡುಕಿಸಿ ಕನ್ನಡಕ್ಕೆ ಮಾಡಿಸಿದ್ದಾರೆ. ಅದೇ ರೀತಿ ಈ ಟೂತ್ ಪೇಸ್ಟು ಅದರ ಬದಲಿ ನಾವು ಹಲ್ಲು ಪುಡಿ ಮಾಡ್ತೀನಿ, ಟೀ ಕಾಫಿ ಬದಲಿ ಕಷಾಯ ಕುಡೀರಿ ಅಂತ ಹೇಳ್ತೀನಿ.